ನಮಸ್ಕಾರ ಸ್ನೇಹಿತರೆ. 2015ರಲ್ಲಿ ಬಂದಂತಹ ಅಟಲ್ ಪಿಂಚಣಿ ಯೋಜನೆ ಈಗ 2031ರವರೆಗೆ ವಿಸ್ತರಣೆಯಾಗಿದೆ. ಹಾಗಾಗಿ ಯಾರ್ಯಾರು ಇನ್ನೂ APY ಸ್ಕೀಮ್ ನೋಂದಣಿ ಮಾಡ್ಕೊಂಡಿಲ್ಲ, ನೀವು ಕೂಡ ನೋಂದಣಿ ಮಾಡ್ಕೋಬಹುದು. ಹಾಗಾದ್ರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ಈ ಸ್ಕೀಮ್ ನ ಲಾಭ ಯಾರ್ಯಾರಿಗೆ ಸಿಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಅಪ್ಲೈ ಮಾಡೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅಟಲ್ ಪಿಂಚಣಿ ಯೋಜನೆ ಇದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರೋರು, ಕಾರ್ಮಿಕರು, ಆಟೋ ಚಾಲಕರು, ರೈತರು, ಮನೆ ಕೆಲಸ, ಟೈಲರಿಂಗ್ ಹೀಗೆ ಸಾಮಾನ್ಯ ಶ್ರಮಿಕರೆಲ್ಲ ಈ ಯೋಜನೆಯ ಲಾಭವನ್ನ ಪಡಿಬಹುದು. ಕೇಂದ್ರ ಸರ್ಕಾರ 2015ರಲ್ಲಿ ಅಸಂಘಟಿತ ವಲಯದ ಶ್ರಮಿಕರಿಗಾಗಿ ತಂದಂತಹ ಅದ್ಭುತ ಆಸರೆ ಅಂತಂದ್ರೆ ಅದು ಅಟಲ್ ಪೆನ್ಷನ್ ಯೋಜನೆ. ಈ ಯೋಜನೆಯಲ್ಲಿ ದಿನಕ್ಕೆ ₹7 ತಿಂಗಳಿಗೆ ₹210 ಹೂಡಿಕೆ ಮಾಡಿದ್ರೆ ನಿಮ್ಮ ಒಂದು ರಿಟೈರ್ಮೆಂಟ್ ಲೈಫ್ ಅಲ್ಲಿ ತಿಂಗಳಿಗೆ ₹5,000 ವರೆಗೆ ಬರುವಂತೆ ಮಾಡುತ್ತೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಗೆ ಲೈಫ್ ರಿಸ್ಕ್ ಕವರೇಜ್ ಕೂಡ ಕೊಡಲಾಗುತ್ತೆ. ಅಂದ್ರೆ ಯಾರು ಈ ಯೋಜನೆಯ ಚಂದಾದಾರರು ಅವರು ಜೀವಂತವಾಗಿಲ್ಲ ಅಂತಂದ್ರೆ, ಉದಾಹರಣೆಗೆ ಪತ್ನಿ ಅಥವಾ ಪತಿಗೆ ಅದೇ ಒಂದು ಪೆನ್ಷನ್ ಹಣ ಏನಿರುತ್ತೋ ಅದು ಜೀವನವಿಡೀ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು ವೇಳೆ ಇಬ್ರು ಇಲ್ಲ ಅಂತ ಅಂದಾಗ ಚಂದಾದಾರರು ಯಾರನ್ನ ನಾಮಿನಿ ಮಾಡಿ ಇರ್ತಾರೋ ಅವರನ್ನ, ಅಂದ್ರೆ ಅವ್ರ ಮಕ್ಕಳಿರ್ಬಹುದು, ಅವರಿಗೆ 8.5 ಲಕ್ಷ ಹಣ ಸಿಗುತ್ತೆ ಎಂದು ಈ ಯೋಜನೆಯಲ್ಲಿ ಹೇಳಲಾಗಿದೆ. ಇನ್ನು ಈ ಯೋಜನೆ ಯಾರ್ಯಾರು ತಗೋಬಹುದು ಅಂದ್ರೆ 18ರಿಂದ 40 ವರ್ಷದವರು ಇದರ ಫಲಾನುಭವಿಗಳಾಗಿರ್ತಾರೆ. ಆದ್ರೆ ಈ ಒಂದು ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಅದೇನಂದ್ರೆ ಈ ಯೋಜನೆಯನ್ನ ಪಡೆಯೋರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಆದಾಯ ತೆರಿಗೆ ಪಾವತಿದಾರರಿಗೆ ಈ ಸ್ಕೀಮ್ ಕೊಡೋದಿಲ್ಲ. ಸ್ನೇಹಿತರೆ, ಈಗ ನಿಮ್ಗೆ ಈ ಒಂದು ಪ್ರಶ್ನೆ ಬರಬಹುದು, ಈ ಯೋಜನೆ ಮಾಡೋಕೆ ನಾನು ಎಷ್ಟು ಹಣ ಕಟ್ಟಬೇಕು, ಎಷ್ಟು ಹಣ ಸಿಗುತ್ತೆ, ಇದನ್ನ ಎಲ್ಲಿ ಮಾಡಿಸೋದು ಅಂತ. ಇಲ್ಲಿ 1,000ರಿಂದ ₹5,000 ವರೆಗೆ ಮಾಸಿಕ ಪಿಂಚಣಿ ಪಡೆಯೋಕೆ ಬೇರೆ ಬೇರೆ ಪ್ಲಾನ್ಗಳಿವೆ. ಅವು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಕೂಡ ಲೆಕ್ಕ ಹಾಕಲಾಗುತ್ತೆ. ಈ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸ್ತೀನಿ ನೋಡಿ. ಸಪೋಸ್ ನಿಮ್ಮ ವಯಸ್ಸು 30 ವರ್ಷ ಆಗಿದ್ರೆ ನೀವು ಮುಂದಿನ 30 ವರ್ಷದವರೆಗೆ ಹಣ ಪಾವತಿಸಬೇಕಾಗುತ್ತೆ. ಎಷ್ಟು ಪಾವತಿಸಬೇಕು ಅಂತ ಕೇಳಿದ್ರೆ, ಒಂದು ವೇಳೆ ನಿಮ್ಗೆ ಮಾಸಿಕ ಪಿಂಚಣಿ ₹1,000 ಪಡೆಯುವಂತೆ ಪ್ಲಾನ್ ಆಯ್ಕೆ ಮಾಡಿದ್ರೆ ತಿಂಗಳಿಗೆ ₹116 ಪಾವತಿಸಬೇಕಾಗುತ್ತೆ. ಹೀಗೆ ₹2,000 ಪಿಂಚಣಿಗೆ ₹231, ₹3,000 ಪಿಂಚಣಿಗೆ ₹347, ₹4,000 ಪಿಂಚಣಿಗೆ ₹462, ಹಾಗೆ 5,000 ಮಾಸಿಕ ಪಿಂಚಣಿ ಪಡೆಯೋಕೆ ತಿಂಗಳಿಗೆ ₹577 ಪಾವತಿಸಬೇಕಾಗುತ್ತೆ. ಇನ್ನು ಅದಾಗ್ಲೇ ಹೇಳ್ದೆ, ಇದರಲ್ಲಿ ಲೈಫ್ ಕವರೇಜ್ ಕೂಡ ಇರುತ್ತೆ. ನಾವಿಲ್ಲಿ ಒಂದು ಚಾರ್ಟ್ ತೋರಿಸ್ತಾ ಇದೀವಿ. ಇಲ್ಲಿ ಯಾವ ವಯಸ್ಸಿನವರಿಗೆ ಎಷ್ಟು ಹಣ ಪಾವತಿ ಮಾಡಬೇಕು, ಎಷ್ಟು ಪಿಂಚಣಿ ಸಿಗುತ್ತೆ ಅನ್ನೋದನ್ನ ತಿಳಿಬಹುದು. ಒಟ್ಟಿನಲ್ಲಿ 60 ವರ್ಷ ವಯಸ್ಸಿನಿಂದ ಈ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ. ಈ ಯೋಜನೆಯನ್ನ ಪಡೆಯೋದಕ್ಕೆ ಕೇವಲ ಒಂದು ಸೇವಿಂಗ್ ಅಕೌಂಟ್ ಇದ್ರೆ ಸಾಕು. ಅಟಲ್ ಪಿಂಚಣಿ ಯೋಜನೆಯನ್ನ ಪಡಿಬಹುದು. ಬ್ಯಾಂಕ್ಗಳಲ್ಲಿ ಈ ಯೋಜನೆಯ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ನೀವು ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರಾಗಬಹುದು. ಸ್ನೇಹಿತರೆ, ತುಂಬಾ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತೀವಿ. ಆ ಹಣವನ್ನ ಎಲ್ಲೋ ಗೊತ್ತಿಲ್ಲದ ಟ್ರಸ್ಟೆಡ್ ಇಲ್ಲದ ಕಂಪನಿಗಳಲ್ಲಿ ಹೂಡಿಕೆ ಮಾಡೋಕೆ ಹೋಗಬೇಡಿ. ಗವರ್ಮೆಂಟ್ ನ ಸಾಕಷ್ಟು ಪ್ಲಾನ್ ಗಳಿರುತ್ತೆ. ಉದಾಹರಣೆಗೆ ಪೋಸ್ಟ್ ಆಫೀಸ್, LICಲಿ ಹೂಡಿಕೆ ಮಾಡಿದಾಗ ನಮ್ಮ ಹಣಕ್ಕೆ ಸೇಫ್ ಆಗಿರೋ ಗ್ಯಾರಂಟಿ ಇರುತ್ತೆ. ಹಾಗೆ ಇತ್ತೀಚೆಗೆ ಲೋನ್ ತಗೊಳ್ಳಿ, ಯಾವುದೇ ಡಾಕ್ಯುಮೆಂಟ್ಸ್ ಬೇಡ ಅಂತ ಹೇಳೋದನ್ನ ಕೇಳ್ತೀವಿ. ಮೊಬೈಲ್ ಆಪ್ ಮೂಲಕ ಲೋನ್ ಕೊಡೋಕೆ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಸ್ನೇಹಿತರೆ, ಇಂತಹ ಆಪ್ ಗಳ ಮೂಲಕ ಲೋನ್ ತಗೊಳ್ಳೋಕೆ ಹೋಗಬೇಡಿ. ಇಲ್ಲಿರೋ ಹೆಚ್ಚಿನವುಗಳು ಫೇಕ್ ಆಗಿರುತ್ತೆ. ಹಾಗೆ ಇನ್ನು ಕೆಲವರು ಹಾಕೋ ಇಂಟ್ರೆಸ್ಟ್ ತುಂಬಾನೇ ಹೆಚ್ಚಿರುತ್ತೆ. ಈ ಲೋನ್ ಆಪ್ ಏನೆಲ್ಲ ಆಗುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವಿನ್ನು ಟೈಮ್ ಟಾಕ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಿಮ್ಗೆ ನಮ್ಮೆಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇಲ್ಲೊಂದು ಮಾಹಿತಿಯನ್ನ ನಿಮ್ಗೆ ಕೊಡ್ಬೇಕು. ನಿಮ್ಮಲ್ಲಿ ಯಾರಾದ್ರೂ LIC ಮಾಡಿಸ್ಬೇಕು, ನಮ್ಗೆ ಸರಿಯಾದ ಮಾಹಿತಿ ಬೇಕು ಅಂತ ಇದ್ರೆ ಕಮೆಂಟ್ಸ್ ನಲ್ಲಿ LIC ಮಾಹಿತಿ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಎಕ್ಸ್ಪೀರಿಯನ್ಸ್ಡ್ LIC ಅಡ್ವೈಸರ್ ಕೊಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಶೇಷ ಸುದ್ದಿ ಜೊತೆ ಬರ್ತೀನಿ. ಧನ್ಯವಾದಗಳು.